ನಮಸ್ತೆ ಕರ್ನಾಟಕ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ರಾಕಿಂಗ್ ಸ್ಟಾರ್ ಯಶ್ ಅವರು ಸದ್ಯ ದೊಡ್ಡ ಬಜೆಟ್ನ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ಮಧ್ಯೆ ಯಶ್ ಕುಟುಂಬದಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಅಧಿಕೃತ ಮತ್ತು ಭರ್ಜರಿ ಸುದ್ದಿ ಸಿಕ್ಕಿದೆ. ಹೌದು, ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಸ್ವತಂತ್ರವಾಗಿ ನಿರ್ಮಾಪಕಿಯಾಗುವ ಮೂಲಕ ಸ್ಯಾಂಡಲ್ವುಡ್ಗೆ ಹೊಸ ಬ್ಯಾನರ್ನೊಂದಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ಗಾಸಿಪ್ಗಳನ್ನು ಪಕ್ಕಕ್ಕಿಟ್ಟು ಅವರ ಹೊಸ ಸಿನಿಮಾ ಯಾವುದು, ಅವರ ಅಸಲಿ ಕತೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ತಮ್ಮ ವಿಭಿನ್ನ ಆ್ಯಕ್ಟಿಂಗ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿರೋ ನಟ ಗಿಲ್ಲಿ ಅವರ ಮುಂದಿನ ನಡೆ ಏನು ಅನ್ನೋದನ್ನು ಕುತೂಹಲದಿಂದ ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ದಾರೆ. ಇದರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಭಾರಿ ಸೌಂಡ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಅದೇನೆಂದರೆ, ನಟ ಗಿಲ್ಲಿ ಅವರ ಮುಂದಿನ ಹೊಸ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರ ಹೊಸ ಬ್ಯಾನರ್ನಿಂದ ಆಫರ್ ಹೋಗಿದೆಯಂತೆ. ಅವರೇ ಪ್ರೊಡ್ಯೂಸರ್ ಆಗ್ತಾರಂತೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಈ ಸುದ್ದಿಯ ಅಸಲಿ ಕತೆ ಏನು, ಇದು ನಿಜನಾ ಅಥವಾ ಸುಳ್ಳ ಅಂತ ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ಮಾಹಿತಿಯೊಂದಿಗೆ ನೋಡೋಣ ಬನ್ನಿ. ವೀಕ್ಷಕರೇ, ಯಶ್ ಅವರ ತಾಯಿ ಪುಷ್ಪಾ ಅವರು ಹೊಸದಾಗಿ PA ಪ್ರೊಡಕ್ಷನ್ ಬ್ಯಾನರ್ ಆರಂಭಿಸಿ ಹೊಸಬರ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋದೆ. ಇದೇ ಬೆನ್ನಲ್ಲೇ ಸದ್ಯ ಟ್ರೆಂಡಿಂಗ್ನಲ್ಲಿರೋ ನಟ ಗಿಲ್ಲಿ ಅವರಿಗೂ ಈ ಬ್ಯಾನರ್ನಿಂದ ಸಿನಿಮಾ ಮಾಡಬಹುದು ಅನ್ನೋ ಊಹಾಪೋಹಗಳು ಶುರುವಾಗಿವೆ. ಆದರೆ ಅಸಲಿ ವಿಷಯ ಏನಪ್ಪ ಅಂದರೆ, ಈ ಸುದ್ದಿಗೆ ಯಾವುದೇ ಅಧಿಕೃತ ಆಧಾರ ಇಲ್ಲ ಅಂತಲೇ ಹೇಳ್ಬೋದು. ಯಶ್ ತಾಯಿ ಕಡೆಯಿಂದಾಗಲಿ ಅಥವಾ ನಟ ಗಿಲ್ಲಿ ಅವರ ಕಡೆಯಿಂದಾಗಲಿ ಇಂತಹ ಯಾವುದೇ ಪ್ರಾಜೆಕ್ಟ್ ಅನೌನ್ಸ್ ಆಗಿಲ್ಲ. ಸದ್ಯಕ್ಕಂತೂ ಇದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಒಂದು ಗಾಸಿಪ್ ಅಷ್ಟೇ. ವೀಕ್ಷಕರೇ, ನಟ ಗಿಲ್ಲಿ ಅವರು ಇತ್ತೀಚೆಗೆ ಸ್ಯಾಂಡಲ್ವುಡ್ ಮತ್ತು ಮಾಲಿವುಡ್ ವಲಯದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದ್ದಾರೆ. ಅವರ ಮಾಸ್ ಲುಕ್ ಮತ್ತು ಯೂನಿಕ್ ಸ್ಟೈಲ್ಗೆ ದೊಡ್ಡ ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ತಿದೆ. ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವರ ಕ್ರೇಜ್ ನೋಡಿರೋ ಸಿನಿಮಾ ಪ್ರೇಮಿಗಳು ಗಿಲ್ಲಿ ಅವರಿಗೆ ಇನ್ನೂ ದೊಡ್ಡ ಮಟ್ಟದ ಬ್ರೇಕ್ ಸಿಕ್ಕಿಲ್ಲ, ಯಾರಾದರೂ ದೊಡ್ಡ ಪ್ರೊಡ್ಯೂಸರ್ ಇವರ ಬೆನ್ನಿಗೆ ನಿಲ್ಲಬೇಕು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಇದೇ ಹೊತ್ತಲ್ಲೇ ಯಶ್ ಅವರ ತಾಯಿಯ ಹೆಸರು ಮುಂಚೂಣಿಯಲ್ಲಿ ಬಂದಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಇತ್ತೀಚೆಗಷ್ಟೇ PA ಪ್ರೊಡಕ್ಷನ್ ಅನ್ನೋ ಹೊಸ ಬ್ಯಾನರ್ ಲಾಂಚ್ ಮಾಡಿ ಪೃಥ್ವಿ ಅಂಬಾರ್ ನಟನೆಯ ಕೊತ್ತಲವಾಡಿ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದರು. ಹೊಸ ಮತ್ತು ಉದಯೋನ್ಮುಖ ಪ್ರತಿಭೆಗಳಿಗೆ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ವೇದಿಕೆ ಕಲ್ಪಿಸಿಕೊಡೋದು ಈ ಬ್ಯಾನರ್ನ ಮುಖ್ಯ ಉದ್ದೇಶ. ಇದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಈ ಬ್ಯಾನರ್ ಅಡಿಯಲ್ಲಿ ನಟ ಗಿಲ್ಲಿ ಅವರಿಗೆ ಒಂದು ಮಾಸ್ ಸಿನಿಮಾ ಸಿಕ್ಕರೆ ಅವರ ಕರಿಯರ್ಗೆ ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸದ್ಯಕ್ಕಂತೂ ಕಂಟೆಂಟ್ ಇರೋ ಸಿನಿಮಾಗಳಿಗೆ ಮತ್ತು ಹೊಸ ತರಹದ ನಟನೆಗೆ ಭಾರೀ ಬೇಡಿಕೆ ಇದೆ ಸ್ಯಾಂಡಲ್ವುಡ್ನಲ್ಲಿ. ನಟ ಗಿಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದ ವಿಶಿಷ್ಟ ಮ್ಯಾನರಿಸಮ್ನಿಂದ ಹೆಸರು ಮಾಡಿದರು. ಅವರಿಗೆ ಬೆಳ್ಳಿ ತೆರೆಯಲ್ಲಿ ದೊಡ್ಡ ಮಟ್ಟದ ಬ್ರೇಕ್ ಸಿಗಬೇಕಾದ್ರೆ ಒಬ್ಬರು ಪ್ರಭಾವಿ ನಿರ್ಮಾಪಕರ ಬೆಂಬಲಕ್ಕೆ ಬೇಕೇ ಬೇಕು. ಯಶ್ ಅವರ ತಾಯಿ ಪುಷ್ಪಾ ಅವರು ಇತ್ತೀಚೆಗೆ PA ಪ್ರೊಡಕ್ಷನ್ ಆರಂಭಿಸಿ ಹೊಸಬರನ್ನು ಕೈ ಹಿಡಿಯುತ್ತಿರುವುದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಸದ್ಯಕ್ಕಂತೂ ಯಶ್ ಅವರ ತಾಯಿ ಪುಷ್ಪಾ ಅವರ ಕಣ್ಣು ಗಿಲ್ಲಿ ಅವರ ಮೇಲೆ ಬಿದ್ದರೆ ಅದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಮಾಸ್ ಹೀರೋ ಸಿಗುವಂತೆ ಮಾಡಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಈ ತರಹದ ಒಂದು ಕಾಂಬಿನೇಷನ್ ಬಗ್ಗೆ ಮಾತನಾಡಿಕೊಳ್ಳಲು ಮುಖ್ಯ ಕಾರಣ ಏನಪ್ಪ ಅಂದರೆ, ಯಶ್ ಅವರ ಜರ್ನಿ. ಸ್ವತಃ ಯಶ್ ಅವರೇ ಯಾವುದೇ ಗಾಡ್ ಫಾದರ್ ಇಲ್ಲದೆ ಚಿತ್ರರಂಗಕ್ಕೆ ಬಂದು ಇಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಬೆಳೆದು ನಿಂತಿದ್ದಾರೆ. ಒಬ್ಬ ಪ್ರತಿಭಾವಂತ ನಟನಿಗೆ ಸೂಕ್ತ ವೇದಿಕೆ ಸಿಕ್ಕರೆ ಅವನು ಎಲ್ಲಿಗೆ ತಲುಪಬಹುದು ಅನ್ನೋದು ಯಶ್ ಅವರ ಕುಟುಂಬಕ್ಕೆ ಚೆನ್ನಾಗಿ ಗೊತ್ತು. ಅದೇ ರೀತಿ ನಟ ಗಿಲ್ಲಿ ಕೂಡ ಒಬ್ಬ ಒಳ್ಳೆಯ ಪ್ರತಿಭೆಯಾಗಿದ್ದು, ಇವರಿಗೂ ಯಶ್ ಅವರ ಹೋಮ್ ಬ್ಯಾನರ್ನಿಂದ ಸಪೋರ್ಟ್ ಸಿಕ್ಕರೆ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಅದ್ಭುತ ಸಿನಿಮಾ ನಿರೀಕ್ಷಿಸಬಹುದು ಎನ್ನುವುದು ಸಿನಿ ಪ್ರೇಮಿಗಳ ಲೆಕ್ಕಾಚಾರ. ನಟ ಗಿಲ್ಲಿ ಅವರಿಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ. ಯಾವುದೇ ಒಬ್ಬ ಹೊಸ ನಟನಿಗೆ ಸಿನಿಮಾ ಮಾಡುವಾಗ ಅವರ ರೀಚ್ ಮತ್ತು ಕ್ರೇಜ್ ತುಂಬ ಮುಖ್ಯವಾಗುತ್ತದೆ. ಒಂದು ವೇಳೆ ಭವಿಷ್ಯದಲ್ಲಿ ಪುಷ್ಪಾ ಅರುಣ್ ಕುಮಾರ್ ಅವರು ಗಿಲ್ಲಿ ಅವರ ಕ್ರೇಜ್ ಮತ್ತು ಟ್ಯಾಲೆಂಟ್ ನೋಡಿ ಸಿನಿಮಾ ನಿರ್ಮಾಣ ಮಾಡಲು ಮುಂದಾದರೆ ಈ ಚಿತ್ರಕ್ಕೆ ಆರಂಭದಿಂದಲೇ ದೊಡ್ಡ ಮಟ್ಟದ ಪ್ರಚಾರ ಮತ್ತು ಹೈಪ್ ಸಿಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು.
ಕನ್ನಡ ಚಿತ್ರರಂಗದಲ್ಲಿ ಅಪ್ಪು ಅಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ತಮ್ಮ PRK ಮೂಲಕ ಕೇವಲ ಹೊಸಬರಿಗೆ ಹೊಸ ಆಲೋಚನೆಗಳಿಗೆ ದೊಡ್ಡ ವೇದಿಕೆ ಕೊಟ್ಟಿದ್ದರು. ಇಂದು ಸ್ಯಾಂಡಲ್ವುಡ್ಗೆ ಅಂತಹ ಮತ್ತೊಂದು ಭದ್ರವಾದ ಬೆಂಬಲ ಅಗತ್ಯವಿದೆ. ಯಶ್ ತಾಯಿ ಪುಷ್ಪ ಅವರು PA ಪ್ರೊಡಕ್ಷನ್ ಆರಂಭಿಸಿರುವುದು ಇದೇ ಹಾದಿಯಲ್ಲೇ ಎನ್ನಬಹುದು. ಹಾಗಾಗಿ ಸೋಷಿಯಲ್ ಮೀಡಿಯಾದಿಂದ ಬಂದು ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ಳಲು ಓಡಾಡ್ತಿರುವ ನಟ ಗಿಲ್ಲಿ ಅವರಂಥವರಿಗೆ ಪ್ರತಿಭೆಗಳನ್ನು ಗುರುತಿಸಿ ಚಾನ್ಸ್ ಕೊಟ್ಟರೆ ಅದು ಚಿತ್ರರಂಗಕ್ಕೆ ಅವರು ನೀಡುವ ದೊಡ್ಡ ಕೊಡುಗೆಯಾಗತ್ತೆ. ಇಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ತಾಯಿ ಪ್ರೊಡ್ಯೂಸ್ ಮಾಡುವ ಸಿನಿಮಾಗಳಿಗೆ ಸಹಜವಾಗಿಯೇ ಮಗನಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಬೆಂಬಲ ಮತ್ತು ಮಾರ್ಗದರ್ಶನ ಇದ್ದೇ ಇರುತ್ತೆ. ಸಿನಿಮಾ ರಿಲೀಸ್ ಸಮಯದಲ್ಲಿ ಯಶ್ ಅವರು ಒಂದು ಸಣ್ಣ ಪ್ರಮೋಷನ್ ಅಥವಾ ಸಪೋರ್ಟ್ ನೀಡಿದರೂ ಸಾಕು, ಆ ಸಿನಿಮಾ ಇಡೀ ದೇಶಾದ್ಯಂತ ಸೌಂಡ್ ಮಾಡುತ್ತದೆ. ನಟ ಗಿಲ್ಲಿ ಅವರ ಸಿನಿಮಾಗೆ ಯಶ್ ಅವರ ಬೆಂಬಲ ಸಿಕ್ಕರೆ ಅದು ಗಿಲ್ಲಿ ಅವರ ಕರಿಯರ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.